ಪೋಸ್ಟ್ಪೋನ್ ಆಯ್ತಲ್ಲ. ಸೊ ನಾನು ಬಿಟ್ಕೊಡ್ತೀನಿ ಮೇಡಮ್, ಡಿಸೆಂಬರ್ ಅಷ್ಟೊತ್ತಿಗೆ ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಆ ಒಂದು ಭರವಸೆ ಮೇಲೆ ನಾನೇನು ಮಾಡಿದೆ, ಆಗಲೇ ಕಿಚನ್ ಸೈಡ್ ಅಟ್ಲೀಸ್ಟ್ ಒಂದು ಹಾಫ್ ಪೋರ್ಷನ್ ನಾನು ಕಂಪ್ಲೀಟ್ ಮಾಡುವ ಅಂತ ಹೇಳಿ ಏನು ಮಾಡಿದೆ. ಅವ್ರು ಸ್ವಲ್ಪ ಓನರ್ದು ಪ್ರೆಷರ್ ಇತ್ತು ಪಾಪ, ಯಾಕೆಂದರೆ ಅವರು ಸಹ ಅದು ಗೃಹ ಪ್ರವೇಶ ಟೈಮಲ್ಲಿ ಅವ್ರು ಹೋಗಿ ನಿಲ್ಲಿಕ್ಕಿತ್ತಲ್ಲ. ಹಾಗಾಗಿ ಅಷ್ಟೊಳಗೆ ಬಿಟ್ಕೊಡ್ಬೇಕಂತ ಹೇಳಿ ನಾನೇನು ಮಾಡಿದೆ, ಅಲ್ಲಿಗೆ ಎಲ್ಲೆಲ್ಲಿ ಟೈಲ್ಸ್ ಏನು ಹಾಕಿರಲಿಲ್ಲ. ಆಗ ಕಿಚನ್ನು ಮತ್ತು ಪುನಃ ಮಾಸ್ಟರ್ ಬೆಡ್ರೂಮು ಮತ್ತು ಇನ್ನೊಂದು ಕಿಚನ್ನು, ಆಮೇಲೆ ಗೆಸ್ಟ್ ರೂಮು ಮತ್ತು ಚಿಲ್ಡ್ರನ್ಸ್ ರೂಮು, ಆಮೇಲೆ ಡೈನಿಂಗ್ ಹಾಲು, ಕಿಚನ್ನು ಎಲ್ಲ ಕಂಪ್ಲೀಟ್ ಅದನ್ನು ಪ್ರಾಜೆಕ್ಟ್ ಮುಗಿಸ್ಬೇಕಂತ ಹೇಳಿ ಏನು ಮಾಡಿದೆ, ಸ್ಟಾರ್ಟ್ ಮಾಡಿಸಿದೆ ನಾನು. ಆಗ ಆ ಟೈಲ್ಸ್ ವರ್ಕೆಲ್ಲ ನಾನೇ ನಿಂತು ಹೇಳಿ ಅವ್ರಿಗೆ ಫೋರ್ಸಿಬಲಿ ಮಾಡಿಸಿ ನಾನು ಅದನ್ನು ಟೈಲ್ಸ್ ಎಲ್ಲ ಮಾಡಿಸಿದೆ. ಟೈಲ್ಸ್ ಹಾಕಿದ ನಂತರ POP ವರ್ಕ್ ಸಹ ಮಾಡಿದೆ. POP ವರ್ಕ್ ಸ್ಟಾರ್ಟ್ ಮಾಡಿದ ನಂತರ ನಾನು ಅಲ್ಲಿ ಕಂಪ್ಲೀಟ್ ಈಗ ಕಿಚನ್ಗೆಲ್ಲನೂ ಬಾಕ್ಸಸ್ ಎಲ್ಲ ರೆಡಿ ಮಾಡಿಸಿ ಸ್ಟಾರ್ಟ್ ಮಾಡಿದೆ. ಇಂಟೀರಿಯರ್ಸ್ ವರ್ಕ್ ಎಲ್ಲ ಕಂಪ್ಲೀಟ್ ಸ್ಟಾರ್ಟ್ ಮಾಡಿಸಿದೆ. ಲಿವಿಂಗ್ ಹಾಲಲ್ಲೂ ಸಹ ಟೈಲ್ಸ್ ಹಾಕಿದ ನಂತರ ಆಮೇಲೆ ಇನ್ನೊಂದು ವರಂಡಾದಲ್ಲೆಲ್ಲ ಫಾಯರಲ್ಲೆಲ್ಲ ಯಾವುದೂ ಸಹ ಟೈಲ್ಸ್ ಹಾಕಿರಲಿಲ್ಲ. ಕಂಪ್ಲೀಟ್ ಹಾಗೆ ಸ್ಟಾಪ್ ಮಾಡಿಬಿಟ್ಟಿದ್ರು ಮಧ್ಯದಲ್ಲಿ. ಸೊ ನಾನು ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರೋ ಕಡೆ ಎಲ್ಲನೂ ನಾನು ಟೈಲ್ಸ್ ಹಾಕಿಸ್ದೆ. ಮತ್ತು ಪುನಃ ಹಾಗೆ ಟೈಲ್ಸ್ ಹಾಕ್ಸಿದ ನಂತರ ಮತ್ತು ಅಲ್ಲಿಂದ POP ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಎಲ್ಲ ಕಂಪ್ಲೀಟ್ ಆಯಿತು. POP ವರ್ಕು ಎಲ್ಲ ಕಂಪ್ಲೀಟ್, ಆ ಲೈಟಿಂಗ್ಸ್ ಪ್ರೊವಿಷನ್ಸ್ ಎಲ್ಲ ಬಿಟ್ಟು ನಂತರ ಏನಾಯಿತು, ಲಿವಿಂಗ್ ಹಾಲಲ್ಲಿ ಕಂಪ್ಲೀಟ್ ಯೂಜ್ ವಾಲ್ ಇತ್ತಲ್ಲ, ಯೂಜ್ ವಾಲ್ ವರ್ಕೆಲ್ಲ ಸ್ಟಾರ್ಟ್ ಮಾಡಿದೆ. ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ, ವಿಡಿಯೋದಲ್ಲಿದೆ. ವರ್ಕ್ ಮಾಡೋ ಟೈಮ್ ಒಂದೊಂದು ಸ್ಟೇಜ್ ಬೈ ಸ್ಟೇಜ್ ನಾನು ವರ್ಕ್ ಮಾಡಿರೋದು ಪ್ರತಿಯೊಂದು ಪ್ರೂಫು ನನ್ನ ಹತ್ರ ಇದೆ. ಆಮೇಲೆ ನನ್ನ ಹತ್ರ ಎಲ್ಲ ವೀಡಿಯೋಸ್ ಇದೆ. ಸೊ ಅದನ್ನೆಲ್ಲ ನಾನು ಕಂಪ್ಲೀಟ್ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿಸಿದೆ. ಯಾಕೆಂದರೆ ನನಗೆ 4 ಮಂತ್ಸಲ್ಲಿ ಬಿಟ್ಕೊಡ್ಲಿಕ್ಕಿತ್ತು. 1 ವರ್ಷಕ್ಕೆ ಮಾಡೋ ಕೆಲಸನ ಒಂದು 4 ಮಂತ್ಸಲ್ಲಿ, ಅಂದರೆ ಈಗ ನಾನು ಅಂದರೆ ನಾನೀಗ ಡಿಸೆಂಬರ್ ಅಂತ ಹೇಳಿದ್ರೆ ಡಿಸೆಂಬರಲ್ಲಿ ಸಹ ಅವರು ಬಿಟ್ಕೊಟ್ಟಿರಲಿಲ್ಲ ಇನ್ ಸಿವಿಲ್ ಪಾರ್ಟ್ ವರ್ಕ್. ಆದರೂ ನಾನು ಏನು ಮಾಡಿದೆ, ಡಿಸೆಂಬರಲ್ಲೇ ಶುರು ಮಾಡಿಸ್ಬಿಟ್ಟೆ. ನಾನು ಡಿಸೆಂಬರಿಂದ ಸ್ಟಾರ್ಟ್ ಮಾಡಿ ನವಂಬರ್ ಎಂಡಲ್ಲಿ ನಾನು ಶುರು ಮಾಡಿದೆ. ಡಿಸೆಂಬರ್ ತನಕನೂ ಮಾಡ್ತಾ ಇದ್ದಂಗೆ ಅವ್ರಿಗೆ ಸ್ವಲ್ಪ ಮತ್ತೆ ಕೆಲಸ ನಿಲ್ಲಿಸ್ಬಿಟ್ರು ಬಿಲ್ಡರು. ಮತ್ತೆ ಅವರು ಪೇಮೆಂಟ್ ಇಶ್ಯೂಸ್ ಅಂತೇನೋ ಹೇಳಿ ಅವರು ಕೆಲಸ ನಿಲ್ಲಿಸಿದ್ರು. ಬಟ್ ನನ್ನ ಕೆಲಸದಲ್ಲಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ನಂಗೆ 4 ಮಂತ್ಸ್ ಅಷ್ಟೇ. ಇನ್ನು ಡಿಸೆಂಬರ್ ಹೋಯ್ತು ಅಂದರೆ ಇನ್ನು ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಜಸ್ಟ್ ಒಂದು 3-4 ಮಂತ್ಸಲ್ಲಿ ನಾನು ಮುಗಿಸ್ಬೇಕಿತ್ತು. ಅದನ್ನೆಲ್ಲ ನಾನು ಅದನ್ನು ಟೈಮ್ ಲಿಮಿಟ್ ಇಟ್ಕೊಂಡು ನಾನು ಹಾಗೂ ಹೀಗೂ ಮಾಡಿ ಕಂಪ್ಲೀಟ್ ಮಾರ್ಚ್ ಎಂಡ್ ಏಪ್ರಿಲ್ ತನಕನೂ ನಾನು ಕಂಪ್ಲೀಟ್ ಮಾಡಿದೆ ನಾನು ಪ್ರಾಜೆಕ್ಟ್ನ. ಅಂದರೆ ಗ್ರೌಂಡ್ ಫ್ಲೋರ್ ಪೋರ್ಷನ್ ಅಷ್ಟೇ. ಫಸ್ಟ್ ಫ್ಲೋರ್ನ ಟಚ್ ಮಾಡಿದ್ದೀನಿ. ಫಸ್ಟ್ ಫ್ಲೋರಲ್ಲಿ ನಾನು ಹೋಮ್ ಥಿಯೇಟ್ರ್ ಸ್ವಲ್ಪ ಮಾಡಿದ್ದೀನಿ, ಪ್ರಿಯನ್ ರೂಮ್ ಸ್ವಲ್ಪ ಮಾಡಿದ್ದೀನಿ ನಾನು. ಸೊ ಇನ್ನು ಮಿಕ್ಕಿದೆಲ್ಲ ವಾಲ್ಪೇಪರ್ ಎಲ್ಲ ಹಾಕ್ಸಿದ್ದೀನಿ ಮೇಲೆ. ತುಂಬ ಅದು ಪರವಾಗಿಲ್ಲ.